ಹೋಗಿ ಹೋಗಿ ನನ್ನ ಕರ್ಕೊಂಬಂದು ಕೂರ್ಸವ್ರೆ. ಒಬ್ನೇ ಮಾತಾಡೋಕ್ಕಾಗಲ್ಲ, ಇಲ್ಲಿ ಯು ಮತ್ತೆ ಐ ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ. ನನಗೆ ಇದೆ ಇಲ್ಲೊಂದು ಸಮಸ್ಯೆ ನಾನು ಹೇಳ್ತಿಲ್ವಾ, ಸಿನಿಮಾದಲ್ಲಿ ಒಬ್ಬ ಕ್ರಿಟಿಕ್ ಇದ್ದಾನೆ ಆಯ್ತಾ. ನಾನು ಆ ಕ್ರಿಟಿಕ್ ಬಗ್ಗೆ ಏನು ಹೇಳಿ, ಅವನೇ ಸಿನಿಮಾದಲ್ಲಿ ಇಟ್ಕೊಂಡು ನಾನು 4 ಸತಿ ನೋಡ್ಬೇಕು ಈ ಫಿಲಮ್ ಅಂತಾನೆ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ನಮಸ್ಕಾರ ಎಲ್ರಿಗೂ. ಐ ನೋ ಬಿಗ್ ಡೇ, ಎಲ್ಲರೂ ಕಾಯ್ತಾ ಇದ್ರಿ UI ಮೂವಿ ರಿವ್ಯೂ ಯಾವಾಗ ಬರುತ್ತೆ ಅಂತ. ಆ್ಯಂಡ್ ನಾವು ಬೆಳಗ್ಗೆನೇ ಎದ್ದು 6:30 ಹೆಚ್ಚು ಕಮ್ಮಿ ರವ್ರಂಗಲ್ಲಿ ಹೋಗಿ ನೋಡ್ಕೊಂಬಂದಿದ್ದೀವಿ ಈ ಒಂದು ಸಿನಿಮಾನ. ತುಂಬ ಕಷ್ಟದ ಕೆಲಸ ಕ್ರಿಟಿಕ್ ಆಗೋದು. ಆ್ಯಂಡ್ ಒಂದು ಸಿನಿಮಾದಲ್ಲಿ ಒಬ್ಬ ಕ್ರಿಟಿಕ್ ಬಗ್ಗೆನೇ ತೋರಿಸ್ತಾರೆ ಅಂದಾಗ, ನಾನೊಬ್ಬ ಕ್ರಿಟಿಕ್ಕಾಗಿ ಏನಾದ್ರು ಹೇಳಬೇಕು ಅಂದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ. ನನಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಈ ಒಂದು ಸಿನಿಮಾ ವಿಷಯದಲ್ಲಿ. ಸೊ ಅದಕ್ಕೋಸ್ಕರ ನನ್ನ ಜೊತೆ ಒಬ್ಬರು ಗೆಸ್ಟ್ನ ಕರ್ಕೊಂಬಂದಿದ್ದೀನಿ. ನನಗೆ ಒಬ್ಬ ಆತ್ಮೀಯ ಗೆಳೆಯ. ಆ್ಯಂಡ್ ನಾವೆಲ್ಲ ಒಟ್ಟಿಗೆ ಟೆಲಿಫಿಲಮ್ಸ್ಗಳು ಮಾಡ್ತಾಯಿದ್ದೀವಿ. ಗೋಟ್ ಅಂತ ಒಂದು ಐಕಾನಿಕ್ ಟೆಲಿಫಿಲಮ್ ಕೊಟ್ಟಿದ್ದೀವಿ, ಅದನ್ನು ಕೂಡ ಹೋಗಿ ನೋಡಿ. ಸೊ ವಿಶಾಲ್ ಇದ್ದಾರೆ ನಮ್ಮ ಜೊತೆಗೆ. ಆ್ಯಂಡ್ ಇವತ್ತಿನ ರಿವ್ಯೂ ಉಪ್ಪಿ ಸರ್ ಸ್ಟೈಲ್ನಲ್ಲೇ ಇರುತ್ತೆ. ಸೊ ನಾನು ಐ ಆಗಿರ್ತೀನಿ, ಇವ್ರು ಯು ಆಗಿರ್ತಾರೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಈ ಒಂದು ರಿವ್ಯೂನ? ಯಾಕಂದರೆ ಉಪ್ಪಿ ಸರು ಒಂದು ಟ್ರೇಡ್ ಮಾರ್ಕ್ ಅವ್ರದ್ದು ಎಲ್ಲ ಫಿಲಮ್ಗಳಲ್ಲೂ ಇರುತ್ತೆ. ವಿಚಿತ್ರವಾಗಿ ಸ್ಟಾರ್ಟ್ ಮಾಡೋದು, ವಿಚಿತ್ರವಾಗಿ ಎಂಡ್ ಮಾಡೋದು ಯಾವಾಗಲೂ ಇದ್ದೇ ಇರುತ್ತೆ. ಆ್ಯಂಡ್ ಈ ಮೂವಿನಲ್ಲೂ ಕೂಡ ಅದೇ ರೀತಿ ಸ್ಟಾರ್ಟ್ ಮಾಡ್ತಾರೆ ಅವರು. ಸೊ ವಿಶಾಲ್, ನಾವು ರ್ಯಾಂಡಮ್ ಆಗಿ ಡಿಸ್ಕಸ್ ಮಾಡೋಣ, ಇದರಲ್ಲಿ ಏನೋ ಫಾರ್ಮ್ಯಾಟ್ ಇಲ್ಲ. ಆ್ಯಂಡ್ ಈ ಒಂದು ಸಿನಿಮಾನ ನಾನು ರಿವ್ಯೂ ಮಾಡಬೇಕು ಅಂದರೆ ನನ್ನನ್ನು ನಾನು ರಿವ್ಯೂ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೊಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ನ ಕರೆಸಿದ್ದೀನಿ. ಮೊದಲನೇದಾಗಿ ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ವಿಶಾಲ್ ಮಾಡುವ ನಮಸ್ಕಾರ. ನಾವು ಸಿನಿಮಾ ನೋಡಿ ಆಚೆ ಬಂದಾಗ ಫಸ್ಟ್ ಪ್ಲ್ಯಾನ್ ಮಾಡಿದ್ದು ರಿವ್ಯೂ ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಿಂಗೆ ಬರೆಯೋಣ, ಹಂಗೆ ಬರೆಯೋಣ ಅಂತ. ನಿಜವಾಗ್ಲೂ ಹೇಳ್ತೀನಿ, ಆಗಲ್ಲ. ಈ ಸಿನಿಮಾನ ಒಂದು ಡಿಕೋಡ್ ಮಾಡಬೇಕೆ, ಒಂದು ಪೋಸ್ಟ್ ಮಾರ್ಟಮ್ ಮಾಡಬೇಕೆ ಹೊರತು ರಿವ್ಯೂ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪರ್ಸ್ಪೆಕ್ಟಿವ್ಸ್ ಇರಲಿ ಅಂತ ಯು ಮತ್ತು ಐ ಬಂದಿದ್ದೀವಿ. ಸಿನಿಮಾದಲ್ಲಿ ಮೊದಲನೇದಾಗಿ ಮಾತಾಡಬೇಕು ಅಂದರೆ ಆ್ಯಡಮ್ ಈವಿಂದ ಶುರುವಾಗಿರೋ ಕತೆ ಲಾಸ್ಟಲ್ಲಿ ಯು ಮತ್ತು ಐ, ನಿಮ್ಮ ಒಳಗಿರೋ ಯು ಮತ್ತು ಐರೊಳಗೆ ನಿಲ್ಲುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾವ್ದು ಬಗ್ಗೆ ಹೇಳಬೇಕು ಅಂದರೆ ಸೆನ್ಸಾರ್ ಸರ್ಟಿಫಿಕೇಟ್ ಬಗ್ಗೆ ಮಾತು ಬರುತ್ತೆ. ಎ ಅಂದರೆ ಅಡಲ್ಟ್ ಕಂಟೆಂಟು, ಯು ಬಾರ್ ಎ ಅಂತ ಅಂದರೆ ಫ್ಯಾಮಿಲಿ ಪ್ಲಸ್ ಅಡಲ್ಟ್ ಎರಡೂ ನೋಡೋವಂಥದ್ದು. ಬಟ್ ಈ ಸಿನಿಮಾ ಟೈಟಲ್ ಏನು ಅಂತ ತುಂಬ ಹಲವಾರು ಪ್ರಶ್ನೆಗಳಿದೆಯಲ್ಲ, ಅದರಲ್ಲಿ ಒನ್ ಆಫ್ ದ ಆನ್ಸರ್ ನೀವು ನೋಡ್ಬೋದು. ಒಂದು ಸೆನ್ಸಾರ್ ಸರ್ಟಿಫಿಕೇಟ್ ಕೂಡ ಸೆನ್ಸರ್ ಕೊಡೋಕ್ಕಾಗದಲ್ಲ ಯು ಬಾರ್ ಐ ಅಂತ ಕೊಟ್ಟಿರ್ತಾರೆ. ಬರೀ ಇಂಥದೆಯಾ? ಆ್ಯಂಡ್ ಅಫ್ಕೋರ್ಸ್ ನಾನೊಂದು ಪಾಯಿಂಟ್ ಹಾಕೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಒಂದು ಪರ್ಸ್ಪೆಕ್ಟಿವ್ನ ಇಟ್ಕೊಂಡು ಹೋಗಿರ್ತೀವಿ ಈ ಒಂದು ಸಿನಿಮಾ ನೋಡೋಕ್ಕೆ. ಅಫ್ಕೋರ್ಸ್ ಪ್ರಜಾಕೀಯ ಅಂತ ಒಂದು ಪಾರ್ಟಿನ ಕಟ್ತಾರೆ ಉಪೇಂದ್ರ ಅವರು. ಸಾಕಷ್ಟು ರೀತಿಯಲ್ಲಿ ಅವರ ಒಂದು ಪರ್ಸ್ಪೆಕ್ಟಿವ್ನ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ ಜನಕ್ಕೆ. ಬಟ್ ಕಷ್ಟದ ವಿಚಾರ. ನನಗೆ ಒಂದು ರಿಯಲೈಸ್ ಆಗಿದ್ದೇನಪ್ಪ ಅಂದರೆ, ಸಿನಿಮಾ ಒಂದು ವೈಡ್ ಆಡಿಯನ್ಸ್ ಅಪ್ರೋಚ್ ಇದೆ. ತುಂಬ ಅಂಡರ್ ಎಸ್ಟಿಮೇಟೆಡ್ ಜಾಗ ಅದು. ಆ್ಯಂಡ್ ಆ ಒಂದು ಜಾಗದಲ್ಲಿ ಎಲ್ಲೋ ಉಪ್ಪಿ ಸರ್ಗೆ ಅರ್ಥ ಆಗಿದೆ, ದಿಸ್ ಇಸ್ ದ ರೈಟ್ ಪ್ಲೇಸ್ ಟು ಟೆಲ್ ದ ಆಡಿಯನ್ಸ್ ವಾಟ್ ದೇ ಆರ್. ಖಂಡಿತ. ಆ್ಯಂಡ್ ದಿಸ್ ಇಸ್ ನಾಟ್ ಅಬೌಟ್ ಎನಿ ಒನ್ ಎಲ್ಸ್, ಅಬೌಟ್ ವಾಟ್ ವಿ ಆರ್, ವಾಟ್ ಐ ಆಮ್, ವಾಟ್ ಹೀ ಈಸ್. ಸೊ ಇಟ್ ಈಸ್ ಆರ್ ರಿಫ್ಲೆಕ್ಷನ್ ಅಷ್ಟೇ ಈ ಒಂದು ಸಿನಿಮಾ. ತುಂಬ ಚಾಲೆಂಜಿಂಗ್ ಟಾಸ್ಕು ಈ ಒಂದು ಸಿನಿಮಾನ ರಿವ್ಯೂ ಮಾಡೋದು. ಒಂದು ಸೀನ್ ಬರುತ್ತೆ ಇಂಪಾರ್ಟೆಂಟ್ ವಿಷಯ, ಸ್ಪಾಯ್ಲರ್ ಕೊಡ್ತಿಲ್ಲ ಖಂಡಿತವಾಗ್ಲೂ. ನಾನು ಈ ಸಿನಿಮಾ ಕತೆ ಕೂತ್ಕೊಂಡು ಈಗ ನಾವಿಬ್ಬರು ಹೇಳಿದ್ರು ಅದು ಖಂಡಿತ ಸ್ಪಾಯ್ಲರ್ ಆಗೋದೇ ಇಲ್ಲ, ಬಿಕಾಸ್ ಸಿನಿಮಾ ಹಂಗಿದೆ. ಒಂದು ಸೀನ್ ಬರುತ್ತೆ, ಒಂದು ದೇವ್ರು ಬಂದಿದ್ದಾರೆ, ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಒಂದು ಸೀನ್ ಬರುತ್ತೆ. ಜನ ಬಂದ್ಬಿಟ್ಟು ಎಲ್ಲಪ್ಪ ದೇವರು ಅಂದರೆ ಕನ್ನಡಿ ಇಟ್ಟಿರ್ತಾರೆ. ಅವಾಗ ನಮ್ಮಿಬ್ರಿಗೆ ಅರ್ಥ ಆಗಿದ್ದು ಒಂದು ವಿಷಯ ಏನಂದರೆ ವಾಟ್ ಈಸ್ ಯು ಐ. ದ ಹೋಲ್ ಸಿನಿಮಾ ಇಸ್ ಲೈಕ್ ಯು ಐ. ಆ ಟೈಟಲ್ ಅಂದರೆ ಏನು ಅನ್ನೋದೇ ಒಂದು ಚಿಂತೆ ಇರುತ್ತೆ. ಮೊದಲನೇ ಟೈಟಲ್ ಕಾರ್ಡಲ್ಲಿ ಬರುತ್ತೆ ತಿರುಪತಿ ನಾಮ ಬರುತ್ತೆ, ಅದು ಟೈಟಲಾಗಿ ತೋರಿಸ್ತಾರೆ. ಬಟ್ ಯು ಐ ಅನ್ನೋದು ಡಿಕೋಡ್ ಮಾಡೋಕ್ಕೆ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗಿದೆ ಏನಂದರೆ ಯು ಆರ್ ಐ ಆರ್ ಯು ಆರ್ ಐ ಒಳಗೆ ಒಂದೇ. ನಾವು ಆಸ್ ಅ ಕ್ಯಾರೆಕ್ಟರ್, ಆಸ್ ಅ ವ್ಯಕ್ತಿ ಅಥವಾ ನಮ್ಮ ಧರ್ಮದಲ್ಲಿ ನಾವು ಬೇರೆ ಏನೇ ಆಗಿದ್ರು ಈ ಸಬ್ಕಾನ್ಷಿಯಸ್ಲಿ ನಾವೆಲ್ಲ ಒಂದೇ. ಅದೇ ಯು ಮತ್ತು ಐ. ಮತ್ತು ಎಲ್ಲದಕ್ಕಿಂತ ನನಗೆ ತುಂಬ ಥಾಟ್ ಪ್ರೊವೋಕಿಂಗ್ ಅನಿಸಿದ್ದು ಅಂದರೆ ಸಿನಿಮಾ ಒಂದು ಬ್ರೈನ್ ಒಳಗೆ ನಡೆಯುತ್ತೆ, ಅದನ್ನು ವಿಜುವಲಿ ತೋರಿಸಿದ್ದಾರೆ. ಆ ಮೆಟಫರ್ ಸಿನಿಮಾಲಿ 2 ಕ್ಯಾರೆಕ್ಟರ್ ಬರುತ್ತೆ, ಯು ಮತ್ತು ಐ ಅನ್ನೋ ಥರ, ಸತ್ಯ ಹಾಗೂ ಕಲ್ಕಿ. ಈ ಸತ್ಯ ಅನ್ನೋದು, ಈ ಟ್ರೂತ್ ಅನ್ನೋದು ತಲೆ ಒಳಗೆ ಸಬ್ಕಾನ್ಷಿಯಸ್ ಒಳಗೆ ಲಾಕ್ ಆದಾಗ ಅದು ಆಚೆ ಬರೋಕ್ಕೆ ಏನೇನೆಲ್ಲ ಪ್ರಯತ್ನ ಪಡುತ್ತೆ.
ಮತ್ತು ಈ ಕಾನ್ಷಿಯಸ್ನೆಸ್ ಆಚೆ ಏನೇನೆಲ್ಲ ಸೃಷ್ಟಿ ಮಾಡ್ತಿರುತ್ತೆ ಅನ್ನೋದೇ ಯುವರೈ. ಥಾಟ್ ಇಸ್ ಓಕೆ, ನಾವು ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಲ್ಲೋ ಒಂದು ಕಡೆ ನನಗೆ ಉಪ್ಪಿ ಸರ್ ಕೈಲಿ ಮಾತ್ರ ಸಾಧ್ಯ ಅಂತ ಅನ್ನಿಸ್ತು ಈ ಒಂದು ಸಿನಿಮಾ ನೋಡಿದ್ಮೇಲೆ. ಈ ಸಿನಿಮಾದಲ್ಲಿ ಎಷ್ಟೊಂದು ವಿಷಯಗಳು ನಾನ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗೆ ಒಂದು ಕ್ಯಾರೆಕ್ಟರ್ ಕೊಟ್ಟು ಕೂರಿಸಿದ್ದಾರೆ. ಅದನ್ನ ಜನರು ಅರ್ಥ ಮಾಡ್ಕೊಬೇಕು, ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು. ಪ್ರಕೃತಿ ಅನ್ನೋ ಒಂದು ಎಲಿಮೆಂಟ್ ಸುತ್ತಾನೆ ಈ ಒಂದು ಕ್ಯಾರೆಕ್ಟರ್ ಸೃಷ್ಟಿಯಾಗುತ್ತೆ. ಪ್ರಕೃತಿಗೆ ಏನಾಯಿತು, ತದನಂತರ ಏನಾಗುತ್ತೆ ಅನ್ನೋದು ಒಂದು ಬ್ಯೂಟಿಫುಲ್ ರೆಪ್ರೆಸೆಂಟೇಷನ್ ಅಂತ ಅನ್ನಿಸ್ತು. ವಿಜುವಲ್ಸ್ ವೈಸ್ ಅವ್ರು ಕೊಟ್ಟಿರೋ ಬಜೆಟ್ಗೆ ವಾಟ್ ಯು ಹ್ಯಾವ್ ಡನ್ ಇಸ್ ಬ್ರಿಲಿಯಂಟ್. ಆ್ಯಂಡ್ ಸ್ಕ್ರೀನ್ ಪ್ಲೇ ಅಂತ ಬಂದಾಗ ದಿಸ್ ಇಸ್ ನಾಟ್ ಅಟ್ ಆಲ್ ಲೈಕ್ ಅ ಸ್ಟೋರಿ ಆರ್ ಅ ಸ್ಕ್ರೀನ್ ಪ್ಲೇ. ಇಟ್ಸ್ ಲೈಕ್ ಎವ್ರಿ ಸೀನ್, ಎವ್ರಿ ಸೆಕೆಂಡ್ ಯು ಆರ್ ಸೀಯಿಂಗ್ ಅ ಫ್ಯಾಕ್ಟ್. ಒಂದು ಮಾತು ಬಂತು, ಆ್ಯಕ್ಚುಲಿ ನಾವಿಬ್ಬರು ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದ್ವಿ, ನಮ್ಮ ತಲೆಯಲ್ಲಿ ಯೋಚನೆ ಬರ್ತಿದೆ. ನಾನು ಅವಾಗಲೇ ಹೇಳ್ದಂಗೆ ಸತ್ಯ ಹಾಗೂ ಕಲ್ಕಿ ಅನ್ನೋ ಪಾತ್ರ ಬರುತ್ತೆ. ಕಲ್ಕಿ ಬಂದ್ಬಿಟ್ಟು ದೇವರು. ಆ ಪಾತ್ರ ಸ್ವಲ್ಪ ಒಂದು ಡಾರ್ಕ್ ಶೇಡಲ್ಲಿ ತೋರಿಸಿದ್ದಾರೆ, ಲೈಕ್ ಗ್ರೇ ಶೇಡ್. ಐ ಡೋಂಟ್ ವಾಂಟ್ ಟರ್ಮ್ ಇಟ್ ಆಸ್ ಆಂಟಗನಿಸ್ಟ್ ಆರ್ ವಿಲನ್, ಇಟ್ಸ್ ಅಗೇನ್ ಅ ಗ್ರೇ ಶೇಡ್. ಒಂದು ಕ್ವಶನ್ ಬಂದು ನಮ್ಮಿಬ್ಬರಿಗೆ, ಏನಕ್ಕಿದ್ದು ಅಂತ. ತದನಂತರ ನಾವಿಬ್ಬರು ಡಿಸ್ಕಸ್ ಮಾಡಿ ಡಿಕೋಡ್ ಮಾಡಿದ್ದು ಏನಂದರೆ, ಆ ಕಲ್ಕಿ ಅನ್ನೋ ಒಂದು ಪಾತ್ರನ ಯಾಕೆ ಗ್ರೇ ಶೇಡಲ್ಲಿ ಬಂದಿದೆ ಅಂದರೆ, ದಟ್ ಈಸ್ ನಾಟ್ ಅ ರಿಯಲ್ ಗಾಡ್ ಹೂ ಕ್ರಿಯೇಟೆಡ್ ಅಸ್, ದಟ್ ಈಸ್ ಅ ಗಾಡ್ ಹೂಮ್ ವಿ ಮೇಡ್. ನಾವು ಸೃಷ್ಟಿ ಮಾಡಿರೋ ದೇವರಿಂದನೇ ಈ ಜಾತಿ ಧರ್ಮ ಅಂತ ಬಂದ್ಬಿಟ್ಟು ಇಷ್ಟೆಲ್ಲ ಯುದ್ಧ ನಡೀತಿದೆ, ಇಷ್ಟೆಲ್ಲ ದೂರ ಆಗಿದೆ, ಇಷ್ಟೆಲ್ಲ ಹಾಳಾಗ್ತಿದೆ ಈ ಭೂಮಿ ತಾಯಿ, ಈ ಪ್ರಕೃತಿ ಅನ್ನೋ ತಾಯಿ. ಅದಕ್ಕೆ ಆ ಕಲ್ಕಿನೋ ಹೆಸರಿಟ್ಬಿಟ್ಟೆ ಅದಕ್ಕೆ ಗ್ರೇ ಶೇಡ್ ಕೊಟ್ಟಿದ್ದಾರೆ. ದಟ್ಸ್ ವೇರ್ ದ ಬ್ರಿಲಿಯನ್ಸ್ ಗೇಮ್. ಅದೇ ಹೇಳ್ತಿಲ್ಲ, ಇಲ್ಲಿ ಸ್ಕ್ರೀನ್ ಪ್ಲೇ ಅಂದರೆ ಕೆಲವೊಂದು ಸಿನಿಮಾಗಳು ನೋಡಿರ್ತೀವಿ, ಈ ಉಪ್ಪಿಟ್ಟ ಮೇಲೆ ಗೋಡಂಬಿ ಥರ, ಇಲ್ಲಿ ಗೋಡಂಬಿ ಸಿಕ್ತು, ಅಲ್ಲಿ ಗೋಡಂಬಿ ಸಿಕ್ತು ಅಂತ. ಈ ಸಿನಿಮಾ ಹಂಗಲ್ಲ. ಇಟ್ಸ್ ಅ ಕ್ಯಾಶುನೆಟ್ ಹಲ್ವಾ. ಸೀರಿಯಸ್, ಇಟ್ಸ್ ಅ ಕ್ಯಾಶುನೆಟ್ ಹಲ್ವಾ ಇಫ್ ಯು ಅಂಡರ್ಸ್ಟ್ಯಾಂಡ್. Because this film, it's not a movie. This film is completely, ಉಪ್ಪಿ ಅವ್ರು ಹೇಳಿದಂಗೆ, it's a discussion. ನಮ್ಮಲ್ಲಿ ಒಂದು ಕಮರ್ಷಿಯಲ್ ಫಾರ್ಮ್ಯಾಟ್ ಹಿಡ್ಬಿಟ್ಟಿದ್ರು ಎಲ್ರೂ. ಒಂದೇ ರೀತಿಯಾದ ಫಿಲಮ್ಗಳು ಮಾಡ್ಕೊಂಡು ಹೋಗ್ತಿದ್ರು. ಒಂದೇ ರೀತಿ ಆಗುತ್ತೆ. ಎಂಡ್ ಆಫ್ ದ ಡೇ ಏನಾಗುತ್ತೆ, ಒಂದು ಕ್ಯಾರೆಕ್ಟರ್ ಇದೆ, ಅದ್ರ ಸುತ್ತ ಒಂದು ಸ್ಟೋರಿ ಇದೆ, ಆ ಸ್ಟೋರಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಹಾಫಲ್ಲಿ ಒಂದು ಇದಿರುತ್ತೆ. ಸೊ ಇಟ್ಸ್ ಲೈಕ್ ತುಂಬ ಕನ್ವೆನ್ಷನಲ್ ಆಗಿ ಮಾಡ್ಕೊಂಡು ಬರ್ತಾಯಿದ್ರು. ಸಡನ್ನಾಗಿ ಈ ಥರದ್ದೊಂದು ಸಿನಿಮಾ ಬಂದಾಗ ಇಟ್ಸ್ ರಿಯಲಿ ರಿಫ್ರೆಶಿಂಗ್. ನಾವು ಒಂದು ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಜನ ನೋಡ್ತಿದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ ಥಿಯೇಟ್ರ್ನಲ್ಲಿ. ಅವರು ಒಂಥರ ಎಂಜಾಯ್ ಮಾಡ್ತಿದ್ದಾರೆ. ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೀವು ಥಿಯೇಟ್ರಿಗೆ ಹೋದಾಗ ಒಂದು ಸತಿ ಸುತ್ತ ಇರೋ ಜನನ ಅಬ್ಸರ್ವ್ ಮಾಡಿ. ಕೆಲವೊಂದು ವಿಷಯಕ್ಕೆ ಅವ್ರು ಚಪ್ಪಾಳೆ ತಟ್ತಾರೆ, ಕೆಲವೊಂದು ವಿಷಯಕ್ಕೆ ನಗ್ತಿದ್ದಾರೆ. ಒಂದೇ ವಿಷಯಕ್ಕೆ ಕೆಲವರು ಚಪ್ಪಾಳೆ ತಟ್ತಿದ್ದಾರೆ, ಇನ್ನೊಂದಕ್ಕೆ ನಗ್ತಾ ಇದ್ದಾರೆ. ಸೊ ಅಗೇನ್ ದಟ್ಸ್ ಸಮಥಿಂಗ್. ನನಗೆ ಈ ಎಕ್ಸ್ಪೀರಿಯನ್ಸ್ ನಂಗೆ ಯಾವತ್ತೂ ಆಗಿರಲಿಲ್ಲ. ನಾವೆಲ್ಲ 90s ಹುಟ್ಟಿದವರು. ಸೊ ನಮಗೆ ಮತ್ತು ಉಪೇಂದ್ರ ಅವ್ರ ಸಿನಿಮಾಗಳನ್ನ ಥಿಯೇಟ್ರ್ಗಳನ್ನ ನೋಡೋಕ್ಕಾಗಿರಲಿಲ್ಲ. ಎಲ್ಲ ನಾವು ಟಿ ವಿಗಳಲ್ಲಿ ನೋಡಿರೋರು. ಸೊ ಆ ಒಂದು ಪ್ರಾಪರ್ ಡೈರೆಕ್ಷನಲ್ ಉಪ್ಪಿ ಎಕ್ಸ್ಪೀರಿಯನ್ಸ್ ನಮಗೆ ಸಿಕ್ಕಿರಲಿಲ್ಲ. ಅಫ್ಕೋರ್ಸ್ ಉಪ್ಪಿ 2ನ ನೋಡಿದ್ವಿ. ಈ ಒಂದು ಸಿನಿಮಾ ಟೆಕ್ನಿಕಲಿ ಕೂಡ ಸ್ಟ್ರಾಂಗ್ ಇರೋದ್ರಿಂದ ಆ್ಯಂಡ್ ವೆರಿ ಗುಡ್ ರಿಫ್ಲೆಕ್ಷನ್ ಆಫ್ ಅವರ್ ಸೊಸೈಟಿ. ಅದು ನನಗೆ ತುಂಬ ಇಷ್ಟ ಆಗಿದೆ. ರಿಫ್ಲೆಕ್ಷನ್ ಆಫ್ ಅವರ್ ಸೆಲ್ಫ್. ಸೊ ಅದು ಇಷ್ಟ ಆಯಿತು. ಆ್ಯಂಡ್ ಉಪ್ಪಿ ಸರ್ ಆ್ಯಕ್ಟಿಂಗ್ ಮರ್ಸ್ಬಿಡ್ತೀವಿ. ಇಲ್ಲಿ ಎಲ್ಲ ಡೈರೆಕ್ಷನ್ ಹೊಗಳ್ತಾ ಇದ್ದೀವಿ. ಉಪ್ಪಿ ಸರ್ 80% ಆಫ್ ದ ಟೈಮ್ ಅವರೇ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸೋದು, ಅವರೇ ಕ್ಯಾರೆಕ್ಟರ್ಸ್ನ ಕ್ಯಾರಿ ಮಾಡೋದು. ಆಯಿತಾ, ಇದ್ರ ಮೇಲೆ ಏನೇ ಹೇಳೋಕ್ಕೂ ಇಷ್ಟಪಡಲ್ಲ ನಾನು. ನೀವು ಸಿನಿಮಾ ನೋಡಬೇಕು. ಏನಕ್ಕೆ 80% ಆಫ್ ದ ಟೈಮ್ ಏನು ಹೀರೋನೇ ತೋರಿಸ್ತಾ ಇರ್ತಾರೆ ಯಾವಾಗಲೂ ಅಂತ. ಇದು ಆ ಥರ ಕನ್ವೆನ್ಷನಲ್ ಫಿಲಮ್ ಅಲ್ಲ. ಒಂದು ಲಾಸ್ಟ್ ಪಾಯಿಂಟ್ ಆ್ಯಡ್ ಮಾಡೋಣ. ಡೆಫಿನೆಟ್ಲಿ. ಪ್ರತಿ ಸಿನಿಮಾ, ನಾನು ರೀಸೆಂಟಾಗಿ ಕೆಲವು ತೆಲುಗು ಪರಭಾಷಾ ಸಿನಿಮಾಗಳು ನೋಡಿದೆ, ಅನ್ನೆಸರಿಯಾಗಿ 3D 4DX ಅಂತ ಬಿಟ್ಟರು. ಕೆಲವೊಂದು ಐಮ್ಯಾಕ್ಸ್ ಅಂತಲೂ ಬಿಡ್ತಾರೆ. ಲೈಕ್ ವಿತೌಟ್ ಶೂಟಿಂಗ್ ಇನ್ ಐಮ್ಯಾಕ್ಸ್ ಕ್ಯಾಮ್ರಾ, ಸ್ಟಿಲ್ ದೇ ಆರ್ ರಿಲೀಸಿಂಗ್ ಇನ್ ಐಮ್ಯಾಕ್ಸ್, ಕನ್ವರ್ಟಿಂಗ್ ಇಟ್ ಟು ಇಟ್. ಬಟ್ ನನಗೆ ಒಂದು ತಲೆ ನೋಡ್ತಿತ್ತು, ಹೌದು, ಒಂದು ಪ್ರಮೋಷನಲ್ ಸ್ಟ್ರಾಟಜಿಯಾಗಿ UI-ನ 3Dಲಿ ಬಿಡ್ಬೋದಿತ್ತು, 4Dಲಿ ಬಿಡ್ಬೋದಿತ್ತು, ಅಥವಾ ಐಮ್ಯಾಕ್ಸಲ್ಲಿ ಬಿಡ್ಬೋದಿತ್ತು. ನಂಗೆ ಲೇಟರ್ ಅರ್ಥ ಆಯಿತು ಸಿನಿಮಾ ನೋಡಾದ್ಮೇಲೆ ಯಾಕೆ ಬಿಟ್ಟಿಲ್ಲ ಅಂತ. ಬಿಕಾಸ್ ದಿಸ್ ಇಸ್ ಆ್ಯಕ್ಚುಲಿ ಅ VR ಫಿಲಮ್, ವರ್ಚುವಲ್ ರಿಯಾಲಿಟಿ ಫಿಲಮ್. ಯಾಕಂದರೆ ವರ್ಚುವಲ್ ರಿಯಾಲಿಟಿ ನಾವು ಅಲ್ಲೇ ಇದ್ದು ನೋಡ್ದಂಗೆ ಆಗುತ್ತೆ. ಈ ಸಿನಿಮಾ ಕೂಡ ಹಾಗೆ, ನಾವು ಅಲ್ಲೇ ಇದ್ದು ನಮ್ಮನ್ನು ನಾವು ನೋಡ್ಕೋತೀವಿ, ನಮ್ಮನ್ನ ಇನ್ನೊಬ್ರಲ್ಲಿ ನೋಡ್ಕೋತೀವಿ. ಬಿಕಾಸ್ ಅಗೇನ್ ನಾನು ಅವಾಗಲೇ ಹೇಳ್ದಂಗೆ, ಯು ಆ್ಯಂಡ್ ಐ ಆರ್ ಸೇಮ್ ಸಬ್ಕಾನ್ಷಿಯಸ್ಲಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಕಾನ್ಷಿಯಸ್ ವೈಸ್ ನಾವು ಬೇರೆ ಬೇರೆ ಕಡೆ ಹುಟ್ಟಿ, ಜಿಯೋಗ್ರಫಿಕಲಿ, ಕಂಡೀಷ್ನಲಿ ವಿ ಆರ್ ಸಪ್ರೇಟೆಡ್. ಅವರ್ ಆ್ಯಕ್ಷನ್ಸ್ ಆರ್ ಡಿಫ್ರೆಂಟ್, ಬಟ್ subconsciously we all are same because we all were created by that one superior god. UI ಬಗ್ಗೆ ಫುಲ್ ಪೋಸ್ಟ್ಮಾರ್ಟಮ್ ಮಾಡಬೇಕು ಅಂದರೆ ನಾವು ಇನ್ನೊಂದು ಸಲ ಈ ಸಿನಿಮಾ ನೋಡಲೇಬೇಕು. ಹಾಗೂ ಈ ಸಿನಿಮಾ ನೋಡ್ಬೇಕಾದ್ರೆ ನಾನೊಂದು ಬುಕ್ಕು ಪೆನ್ ತೊಗೊಂಡೋಗಿ ಶಿಸ್ತಾಗಿ ಕೂತ್ಕೊಂಡು ಎಲ್ಲ ಕ್ಯಾರೆಕ್ಟರ್ಸ್ ಬರೆದು, ಈ ಕ್ಯಾರೆಕ್ಟರ್ ಇದ್ರ ರೆಪ್ರೆಸೆಂಟೇಷನ್ ಅಂತ ಕೂತ್ಕೊಂಡು ಬರೆದ್ರೇ ನಾನು ಇದನ್ನು
ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗೋದು. ಅಗೇನ್ ಸಡನ್ ಆಗಿ ನೀವು ನಂಗೆ ಕೇಳ್ಬೋದು, ಓ ಏತಿಸ್ಟ್ ಪರ್ಸ್ಪೆಕ್ಟಿವ್ ಇದು ಅಂತ. ಡೆಫಿನೆಟ್ಲಿ ಎಲ್ಲ ಸಿನಿಮಾ ನೋಡ್ಕೊಂಬನ್ನಿ. ನಾನು ಕೂಡ ತುಂಬ ರಿಲಿಜಿಯಸ್ಸೇನೆ, ನಾನು ದೇವ್ರನ್ನ ಪೂಜೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಈ ಒಂದು ಥಾಟ್ನ ಡೆಫಿನೆಟಾಗಿ ಸಪೋರ್ಟ್ ಮಾಡ್ತೀನಿ ನಾನು. ಎಲ್ಲರೂ ಪರ್ಸ್ಪೆಕ್ಟಿವ್ ಕರೆಕ್ಟೇನೆ. ಇವಾಗ ನಾನು ಚೆನ್ನಾಗಿದೆ ಫಿಲಮ್ ಅಂತ ಹೇಳ್ತೀನಿ, ಅದು ನನ್ನ ಪರ್ಸ್ಪೆಕ್ಟಿವು. ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಿರ್ತೀರ, ಬೇರೆ ಆಗಿರುತ್ತೆ. ಸೊ ಅದು ನೀವು ತಿಳಿಸ್ಕೊಡ್ಬೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ, ನಾನು ವಿಚಾರ ಮಾಡ್ಬೋದು ಅದ್ರ ಬಗ್ಗೆ. ಬಟ್ ಎವ್ರಿ ಒನ್ಸ್ ಪರ್ಸ್ಪೆಕ್ಟಿವ್ ಇಸ್ ಡಿಫ್ರೆಂಟ್. ಸೊ ನನಗಿಷ್ಟ ಆಯಿತು, ವಿಶಾಲ್ಗೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ. ಬಟ್ ನಿಮ್ಗೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿ, ಅದನ್ನು ಜಸ್ಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್. ಇವಾಗ ನಮಗೆ ಇಷ್ಟ ಆಯಿತು ಅಂತ ಹೇಳಿದ್ದೀವಿ, ಅದನ್ನು ಜಸ್ಟಿಫೈ ಮಾಡಿದ್ದೀವಿ. ಅದೇ ರೀತಿ ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನನ್ನ ಪ್ರಕಾರ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಹೇಗೆ ಬೇರೆ ಸ್ಟೇಟ್ಸಲ್ಲಿ ಈ ಒಂದು ಸಿನಿಮಾನ ತಗೊಳ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಇದಕ್ಕೆ ಡಿಫ್ರೆಂಟ್ ಥಾಟ್ ಹಾಕಬೇಕಾಗುತ್ತೆ. ಇಟ್ಸ್ ಡೆಫಿನೆಟ್ಲಿ ನಾಟ್ ಅ ಕಮರ್ಷಿಯಲ್ ಫಿಲಮ್, ನಾರ್ಮಲ್ ಕಮರ್ಷಿಯಲ್ ಫಿಲಮ್. ಅವರು ಒಂದು ಪಾತ್ ಬ್ರೇಕಿಂಗ್ ಸ್ಟಫ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಉಪ್ಪಿ ಸರು. ತುಂಬ ಕ್ಯೂರಿಯಸ್ ಇದ್ದೀನಿ ಆ್ಯಸ್ ಅ ಕ್ರಿಟಿಕ್. ನಾನು ಇನ್ನೊಬ್ಬ ಕ್ರಿಟಿಕ್ ರಿವ್ಯೂ ಕಾಯ್ತಾ ಇದ್ದೀನಿ ಇವಾಗ, ಯಾರ್ಯಾರು ಏನೇನು ರಿವ್ಯೂ ಕೊಡ್ತಾರೆ ಅಂತ. ಹೋಗಿ ನನ್ನ ಕರ್ಕೊಂಬಂದು ಕೂರ್ಸವ್ರೆ, ಒಬ್ಬನೇ ಮಾತಾಡೋಕ್ಕಲ್ಲ, ಇಲ್ಲಿ ಯು ಮತ್ತು ಐ ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ. ನನಗೆ ಇದೆ ಇಲ್ಲೊಂದು ಸಮಸ್ಯೆ ನಾನು ಹೇಳ್ತಿಲ್ವಾ, ಸಿನಿಮಾದಲ್ಲಿ ಒಬ್ಬ ಕ್ರಿಟಿಕ್ ಇದ್ದಾನೆ ಆಯ್ತಾ. ನಾನು ಆ ಕ್ರಿಟಿಕ್ ಬಗ್ಗೆ ಏನು ಹೇಳಿ, ಅವನೇ ಸಿನಿಮಾದಲ್ಲಿ ಇಟ್ಕೊಂಡು ನಾನು 4 ಸತಿ ನೋಡ್ಬೇಕು ಈ ಫಿಲಮ್ ಅಂತಾನೆ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಹೇಳಕ್ಕೆ ತುಂಬ ವಿಚಾರ ಇದೆ, ಡಿಸ್ಕಸ್ ಮಾಡೋಕ್ಕೆ ತುಂಬ ವಿಚಾರ ಇದೆ. ಸದ್ಯಕ್ಕೆ ಲೆಟ್ಸ್ ಕೀಪ್ ಇಟ್ ಶಾರ್ಟ್. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಟ್ವಿಟರ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದೆ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾರೆ. ಸೈನಿಂಗ್ ಆಫ್ ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.